ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ದಿನಾಂಕ 16-4-2025 ರಾಜ್ಯ ವಕೀಲರಾದ ಸದಾಶಿವ ರೆಡ್ಡಿರವರ ಮೇಲೆ ಅಪರಿಚಿತ ವ್ಯಕ್ತಿ ಹಲ್ಲೆಗೈದಿರುವುದನ್ನು ಖಂಡಿಸಿ ಆರೋಪಿಯನ್ನು ಕೂಡಲೇ ಬಂಧಿಸುವಂತೆ ವಿಜಯಪುರ ಜಿಲ್ಲಾ ವಕೀಲರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಗ್ರಹಿಸಿ ಡಿಸಿ ರವರಿಗೆ ಮನವಿ ಸಲ್ಲಿಸಲಾಯಿತು. ನ್ಯಾಯವಾದಿ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ ದೇಶಾದ್ಯಂತಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಅದಕ್ಕೆ ಏನು ನಮ್ಮ ಬೇಡಿಕೆ ಅದಾವ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇಲ್ಲಿ ಈ ಬೇಡಿಕೆಯನ್ನು ಶೀಘ್ರ ಸರ್ಕಾರದವರು ಒತ್ತಾಯ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಹಿರಿಯ ವಕೀಲರಾದ ಶ್ರೀ ಸದಾಶಿವ ರೆಡ್ಡಿ ಅವರ ಮೇಲೆ ಹಲ್ಲೆ ಖಂಡಿಸುವ ಕುರಿತು ಸಂಬಂಧಿಸಿದ ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ಹಿರಿಯ ವಕೀಲರಾದ ಶ್ರೀ ಸದಾಶಿವ ರೆಡ್ಡಿ ಅವರ ಕಚೇರಿಯಲ್ಲಿ ದಿನಾಂಕ 16-4-2025 ಬೆಳಗ್ಗೆ 8:30ಕ್ಕೆ ಅವರ ಮೇಲೆ ಅಪರಿಚಿತರಿಂದ ನಡೆದ ಭೀಕರ ಹಲ್ಲೆ ಮತ್ತು ದಾಳಿ ನಡೆಸುವುದಕ್ಕಾಗಿ ಶೀಘ್ರವಾಗಿ ಆರೋಪಿತರನ್ನು ಬಂಧಿಸಿ ಅವರ ಮೇಲೆ ವೇಗವಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ವಿಜಯಪುರ ಜಿಲ್ಲಾ ನ್ಯಾಯಾಧೀಶರ ಸಂಘದಿಂದ ಈ ಎಲ್ಲ ವಕೀಲರು ಮತ್ತು ತಮ್ಮ ಬಲಗೈ ತೋಳಿಗೆ ಕೆಂಪು ಬಟ್ಟೆಯನ್ನು ಧರಿಸಿ ಸಾಂಕೇತಿಕವಾಗಿ ಪ್ರತಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿರುತ್ತೇವೆ. ವಕೀಲರ ಸಂಘದಲ್ಲಿ ಸಭೆಯನ್ನು ಕರೆದು ವಿಷಯ ಬಗ್ಗೆ ಚರ್ಚಿಸಿ ಈ ಘಟನೆ ಬಗ್ಗೆ ಮೌನ ಪ್ರತಿಭಟನೆ ಬರವಣಿಗೆ ಮುಖಾಂತರ ನಾನು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇನೆ. ಮಾನ್ಯ ರಾಜ್ಯ ವಕೀಲರ ಸದಾಶಿವ ರೆಡ್ಡಿ ಅವರ ಮೇಲೆ ದಿನಾಂಕ 16-4-2025 8:30ಕ್ಕೆ ಅವರ ಅಪರಿಚಿತ ವ್ಯಕ್ತಿ ಹೋಗಿ ಅವರ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ನಾವು ವಿಜಯಪುರ ವಕೀಲರ ಸಂಘದಿಂದ ಸಾಂಕೇತಿಕವಾಗಿ ರೆಡ್ ರಿಬ್ಬನ್ನನ್ನು ಎಲ್ಲರ ಬಲಗೈ ಧರಿಸಿ ಅವರ ಮೇಲೆ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಮತ್ತು ವಕೀಲರ ಮೇಲೆ ಇದೇ ಪದೇ ಈ ರೀತಿ ಸರ್ಕಾರ ಲೂಪೋಲಿಸದಿಂದ, ಹೋಮ್ ಮಿನಿಸ್ಟರ್ ಲೂಪೋಲಿಸದಿಂದ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಏನೂ ಹೇಳದೆ ಈ ರೀತಿ ಪ್ರತಿಭಟನೆ ಆಗಲಾಗ್ತಿದ್ದು ಅಂದ್ರೆ ಮುಂದಿನ ದಿನಮಾನದಾಗ ನಾವು ತೀವ್ರ ಕ್ರಮ ಕೈಗೊಳ್ಬೇಕಾಗ್ತದೆ, ತೀವ್ರ ಹೋರಾಟವನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ವಕೀಲರು ಅಂದ್ರೆ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸೋರು, ಅಂಥವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಇವರು ಎಷ್ಟು ಕಾನೂನಿನ ಹದ್ದುಬದ್ಧದಲ್ಲಿ ಇಟ್ಕೊಂಡಿಲ್ಲ, ಕಾನೂನಿನ ಎಷ್ಟು ಲೋಪದೋಷಗಳು ಇದಾವೆ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಯಾರು ಹಲ್ಲೆ ಮಾಡಿದಾರೋ ಅವ್ರನ್ನ ಶೀಘ್ರದಲ್ಲಿ ಬಂಧಿಸಿ ಅವ್ರನ್ನ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಕೇಳ್ಕೊತೀನಿ. ಕರ್ನಾಟಕ ರಾಜ್ಯದಲ್ಲಿ ವಕೀಲರ ಮೇಲೆ ಆಗಿಂದಾಗ ಬಿಟ್ಟು ಬಿಡದೇನೆ ಹಲ್ಲೆ ಆಗೋದು, ಕೊಲೆ ಆಗೋದು, ಅವಮಾನ ಆಗೋದು ನಿರಂತರವಾಗಿ ನಡೀತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಕಾಗ್ನಿಜೆನ್ಸ್ ಅಫೆನ್ಸ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಒಬ್ಬ ನ್ಯಾಯವಾದಿ, ಒಬ್ಬ ಹಿರಿಯ ನ್ಯಾಯವಾದಿ ಸದಾಶಿವ ರೆಡ್ಡಿ ಎನ್ನುವಂಥ ಒಬ್ಬ ಹಿರಿಯ ನ್ಯಾಯವಾದಿಗಳು ಅವರ ನ್ಯಾಯ ಕೊಡುವಂಥ ಒಂದು ಆಫೀಸ್, ಏನೊಂದು ಅಡ್ವೊಕೇಟ್ ಆಫೀಸಲ್ಲಿ ಕೆಲಸ ಮಾಡುವಾಗ ಸಾರಾಸಗಟವಾಗಿ ಗೂಳಿತ ಆಫೀಸಲ್ಲಿ ನುಗ್ಗಿ ಒಬ್ಬ ನ್ಯಾಯವಾದಿ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ, ಈ ವಕೀಲರ ಮೇಲೆ ಹಲ್ಲೆ ಮಾಡೋದು ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡೋದು ಇದು ಎರಡು ಸೊಸೈಟಿಗೆ ಇರುವಂಥ ಫೆನ್ಸಿಂಗನ್ನು ಡ್ಯಾಮೇಜ್ ಮಾಡ್ದಂಗೆ. ಇದು ಅಕ್ಷಮ್ಯ ಅಪರಾಧ. ಇದನ್ನು ನಾವು ಕ್ಷಮಿಸೋದಿಲ್ಲ ಇದನ್ನು. ಮತ್ತು ಈ ಹೋರಾಟ ಕಂಟಿನ್ಯೂಸ್ ಆಗಿರುತ್ತೆ. ಈಗ ನಾವು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಬಲಗೈ ಭಾಗಕ್ಕೆ ರಿಬ್ಬನ್ ಕಟ್ಟಿದ್ರು, ಉಚ್ಚ ಬಿದ್ದಿದೆ. ಬಲಗೈ ಭಾಗಕ್ಕೆ ಎಲ್ಲರೂ ರಿಬ್ಬನ್ನನ್ನು, ಕೆಂಪು ರಿಬ್ಬನ್ನನ್ನು ಕಟ್ಟಿ ಮೌನವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ಡಿಸಿಪ್ಲಿನ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಿರಬಾರದು. ನಾನು ಸರ್ಕಾರ ನಡೆಸುವಂಥ ಆಡಳಿತ ಒಂದು ಚುಕ್ಕಾಣಿ ಹಿಡಿದಂಥ ಒಬ್ಬ ರಾಜಕಾರಣಿಗಳಿಗೆ, ಒಂದು ಏನು ಕಾನೂನು ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ವಕೀಲರ ಸಂಘದಿಂದ, ವಿಜಯಪುರ ಜಿಲ್ಲಾ ವಕೀಲರ ಸಂಘದಿಂದ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಕಾನೂನು ಬಂದೋಬಸ್ತ್ ಕಾನೂನು, ಅಚ್ಚುಕಟ್ಟಾದ ಕಾನೂನನ್ನು ನೀವು ಮಾಡಬೇಕು. ಹಲ್ಲು ಕಿತ್ತರೂ ಹಾವಿನ ಥರ ಕಾನೂನು ನಮಗೆ ಅವಶ್ಯಕತೆ ಇಲ್ಲ.
ಈ ನ್ಯಾಯವಾದಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು, ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಕಾನೂನು ಇದೆಯಲ್ಲ, ಈ ಕಾನೂನು ಈ ಏನೊಂದು ದುರ್ವರ್ತನೆ ಇದೆಯಲ್ಲ, ಇದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಬಲವಾದ ಕಾನೂನೇ ಬೇಕಾಗತ್ತೆ. ಬಿಲ್ ಪಾಸ್ ಮಾಡಿದ್ರೆ ಆಕ್ಟ್ ಮಾಡಿಲ್ಲ, ಅದನ್ನ ದಯವಿಟ್ಟು ಮಾಡಿ. ಇದನ್ನ ನಾವು ಕ್ಷಮಿಸೋದಿಲ್ಲ. ನಮಗೆ ಸಾಕಾಗಿ ಹೋಗಿದೆ. ತಿಂಗಳಿಗೆ ಒಂದು 15 ದಿವಸಕ್ಕೊಂದು ಇಂಥ ಒಂದು ಘಟನೆಗಳು ನಡೀತಾ ಇದ್ದಾವೆ. ಬರೀ ಪ್ರತಿಭಟನೆಗೆ ಮಾತ್ರ ಇದು ಸಾಕಾಗಿ ಹೋಗಿದೆ. ನಮ್ಮ ಕೂಗು ನಿಮ್ಗೆ ಕೇಳಿಸ್ತಾ ಇಲ್ವೋ ಏನೋ, ತಾವು ನಿದ್ರೆ ಮಾಡ್ತಾ ಇದ್ದೀರೋ ಏನೋ, ದಯವಿಟ್ಟು ಎಚ್ಚರಗೊಳ್ಳಿ, ನ್ಯಾಯ ಕೊಡಿ. ನ್ಯಾಯವಾದಿಗಳು ನ್ಯಾಯ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿರೋದು ಇದು ದುರ್ದೈವ ಸಂಗತಿ. ನನ್ನ ಹೆಸರು ತಳೇವಾಳ ಪಾಟೀಲ್ ಅಂತ, ನ್ಯಾಯವಾದಿಗಳ ಸಂಘ ವಿಜಯಪುರ ಜಿಲ್ಲೆ. ದಯವಿಟ್ಟು ಈ ಘಟನೆಗಳನ್ನು ನಿಲ್ಲಿಸಬೇಕು, ನಿಲ್ಲಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಂದು ಹೊಸ ಕಾನೂನುಗಳನ್ನು, ಹೊಸ ರೂಲ್ಸ್ಗಳನ್ನು ಮಾಡಬೇಕು ಅಂತ ಆಡಳಿತ ನಡೆಸುವವರಿಗೆ ಎಚ್ಚರಿಕೆಯನ್ನು ನೀಡಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ದಿನಾಂಕ 16/4/2025 ಬೆಂಗಳೂರೊಳಗೆ ಸದಾಶಿವ ರೆಡ್ಡಿ ಅವರ ಮೇಲೆ ಒಂದು ದುಷ್ಕರ್ಮಗಳಿಂದ ಮಾರಣಾಂತಿಕ ಹಲ್ಲೆ ಆಯ್ತು ರೀ. ಅವರು ಮಾಜಿ ಭಾರತ ವಕೀಲ ಸಂಘದ ಮಾಜಿ ಅಧ್ಯಕ್ಷರು, ಅಲ್ಲದೆ KSBC ಮಾಜಿ ಅಧ್ಯಕ್ಷರು. ಅವರು ಒಳ್ಳೆಯ ಪ್ರಾಕ್ಟೀಸ್ನವರು. ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನಾದ್ರಿ ವಕೀಲ ರಕ್ಷಣಾ ಒಂದು ಬಿಲ್ ರೆಡಿ ಆಗಿದೆ ರೀ. ಆದರೆ ನಾವು ಮಾತ್ರಕ್ಕೆ ಆಗಿದೆ ಅದು. ಯಾವುದೇ ಥರದ ಒಂದು ಉಗ್ರ ಒಂದು ಪ್ರಸ್ತುತ ಅವ್ರಿಗೆ ಇದು ರಕ್ಷಣೆ ಸಿಗ್ತಾ ಇಲ್ಲ. ಅಲ್ಲದೆ ಸಾಕಷ್ಟು ಘಟನಾವಳಿ ಆಗ್ಯಾವ್ರಿ, ದುಃಖಕರವಾದ ಘಟನಾವಳಿ. ಅದೇ ರೀತಿಯಾಗೇನ್ರಿ ಮೂರ್ಖಸ್ಯ ಪಚ್ಚ ಚಿಹ್ನಾನಿ ಗರ್ವೇ ದುರ್ವಚನೆ ತಥಾ ಕ್ರೋಧಸ್ಯ ದುರ್ವಾದಸ್ಯ ಪೂರ್ವಕಸ್ಯ ಅನಾದರ. ಒಬ್ಬ ಮೂರ್ಖನಲ್ಲಿ 5 ಲಕ್ಷ ಇರ್ತಾವ್ರಿ. ಗರ್ವ, ಸೊಕ್ಕು ಮತ್ತು ಕೆಟ್ಟದಾಗ ಬೈಯೋದು, ಈ ಥರ ಏನ್ರಿ ವಕೀಲರಂದ್ರೆ ಒಂದು ಸಾಮಾಜಿಕ ಒಂದು ಕೆಲಸ ಮಾಡೋರಿ. ನಾವು ನಮ್ಮ ಸಲ ನಡೆಸಂಗಿಲ್ಲ ರೀ, ಸಮಾಜಕ್ಕೆ ನಡೆಸ್ತಾ ಇರ್ತೀವಿ. ಅದಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನ ಆಗ್ರಹ ಮಾಡ್ತೀನಿ, ವಕೀಲ ರಕ್ಷಣೆ ಕೊಡ್ಬೇಕಂತ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.